ಎಲ್ಲೋ ಲಂಚ್ ಕೊಡ್ತೇನೆ ಅದಕ್ಕೆ ಸಿಡಿದಿರೋ ಸ್ವಭಾವ ಹಂಗೇನೋ ಮಾಡಿದ್ದಾರೆ, ವಿಡಿಯೋನ ಮಾಡಿಬಿಟ್ಟಿರ್ಬೋದು. ಅದನ್ನು ಈಗ ತೊಗೊಂಡ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾಯಿದ್ದಾರೆ. ಅದರಲ್ಲೂ ಆರ್ ಅಶೋಕ್ ಅವರು, ನಮ್ಮ HD ಅವರು, HD ಕುಮಾರಸ್ವಾಮಿಗಳು ಜೋರ್ದಾರಾಗಿ ಅಟ್ಯಾಕ್ ಮಾಡ್ತಾಯಿದ್ದಾರೆ. ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗಷ್ಟೇ ಮನೆ ಮಂಜೂರು ಮಾಡುತ್ತಾರೆ ಎಂದು BR ಪಾಟೀಲರು ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಗಳು ಯಾವ ಕೆಲಸಕ್ಕೆ ಎಷ್ಟು ರೇಟ್ ಫಿಕ್ಸ್ ಮಾಡಿದ್ದಾರೆ ಎಂದು ಸಚಿವ ಕೃಷ್ಣ ಬೈರೇಗೌಡರು ಹೇಳಿರೋದು ಈ ಸರ್ಕಾರ ಹೇಗೆ ನಡೆಯುತ್ತಿದೆ ತೋರಿಸುತ್ತದೆ. ಒಂದಕ್ಕೆ ಎರಡು ಇನ್ನೊಂದು ತೊಗೊಂಡಾರ ಅವರು. ನಮ್ಮ ಕೃಷ್ಣ ಬೈರೇಗೌಡರು ಸಹಿತ ಒಳ್ಳೆಯ ಹೆಸರು ಮಾಡಿದ್ದಾರೆ, ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರು ಆರೋಪ ಮಾಡಿದ್ದಾರೆ ಅಂತೇಳಿ ಅದ್ರ ಜೋಡಿ ಇನ್ನೊಂದು ಜೋಡಿಸ್ಕೊಂಡಿದ್ದಾರೆ ನಮ್ಮ HD ಕುಮಾರಸ್ವಾಮಿಗಳು. ಯಾಕಂದ್ರೆ ಕಂದಾಯ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತದೆ, ಎಲ್ಲಕ್ಕೆ ನಡೆಯೋದಂತೆ ಓಪನ್ ಸೀಕ್ರೆಟ್ ಇದು ನಮ್ಮ ಹಿಂದೆ BJP ಸರ್ಕಾರ ಇದ್ದಾಗೂ ಇತ್ತು, ನಮ್ಮ HD ಕುಮಾರಸ್ವಾಮಿಗಳದ್ದು ಇತ್ತು. ಇವರು ತುಂಡು ಗುತ್ತಿಗೆ ಮೇಲೆ ಆರೋಪ ಇದ್ದು ಹಿಂದೆ ಕೃಷ್ಣ ವ್ಯಾಲಿಯಲ್ಲೇ ನಮ್ಮ ದೇವೇಗೌಡರಿದ್ದಾಗ ತುಂಡು ಗುತ್ತಿಯಲ್ಲಿ ಹಗರಣ ಮಾಡಿದರು ಅಂತೇಳಿ ಅವ್ರ ನಂತರ ಪ್ರೂವ್ ಆಗೋದಿಲ್ಲ. ಆಮೇಲೆ ಬೇರೆ ಆರೋಪಗಳಂತ ಇದ್ದು ಅವತ್ತು ಲಂಚ್ ಇತ್ತು, ಇವತ್ತು ಲಂಚ್ ಅದ, ಮುಂದೂ ಲಂಚ್ ಉಳಿತದ. ಈ ನಾಳೆ ಹೋಗಲ್ ಬಿಡ್ರಿ, ಇವ್ರು ನಮ್ಮ BJPಗೆ ಬಂದ್ರೆ ಏನು ಬದಲಾಗ್ತದೆ ರೀ? ಲಂಚಾವತಾರ ಚೇಂಜ್ ಆಗ್ತದೆ. ಈ JDS ಅವ್ರ ಜೊತೆ ಕೂಡಿದ ಲಂಚಾವತಾರ ಹೋಗ್ತದೆ. ಈ ಸೆಂಟ್ರಲ್ದಾಗ ಎಷ್ಟು ಹೋಗಿದ್ರಿ ಲಂಚಾವತಾರ? ಏನು ಹೋಗ್ಯದ? ಇದರ ಅರ್ಥ ನಾವು ಕೇಳಬಾರ್ದು ಅದನ್ನು. ಯಾಕಪ್ಪ ಅಂತಂದ್ರೆ ಇದು ಎಲ್ಲರೂ ಕೂಡಿ ಮಾಡಬೇಕಾದಂಥದ್ದು. ಜೊತೆಗೆ ಇದಕ್ಕೆ ಕಾರಣ ಏನು ಲಂಚಾವತಾರಕ್ಕೆ ಅಂತಂದು ವಿಚಾರ ಮಾಡಿದಾಗ ಸಹಜವಾಗಿ ನಾವು ನಮ್ಮ ಆಡಳಿತಗಾರರು ಜೊತೆಗೆ